ಹಾಯ್ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಸಿಂಪಲ್ ಆಗಿರೋ ಕ್ರೋಶಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಈಸಿಯಾಗಿದೆ. ಐ ಥಿಂಕ್ ವಿತಿನ್ 2 ಅವರ್ಸ್ ಒಳಗೆ ನೀವು ಫುಲ್ ಸಾರಿನ ಕಂಪ್ಲೀಟ್ ಮಾಡ್ಕೊಬೋದು. ಹಾಗೆ ಈ ಡಿಸೈನ್ ಮಾಡೋದಕ್ಕೆ ನೋಡಿ, ಈ ರೀತಿಯಾದಂಥ ಆ್ಯಂಟಿಕ್ ಬೀಡ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ರೌಂಡ್ ಶೇಪಲ್ಲಿದೆ, ಸಮ್ ವಾಟ್ ಲೈಕ್ ಫ್ಲವರ್ ಥರನೇ ಕಾಣುತ್ತೆ. ಜೊತೆಗೆ ಆ್ಯಸ್ ಯೂಶುವಲ್ ಆಗಿ ನಾನು ಈ ಡಿಸೈನ್ ಮಾಡೋಕ್ಕೆ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.075 mm ನಾನು ಯೂಸ್ ಮಾಡ್ತಾ ಇರೋದು ಇವತ್ತು. ತಡ ಮಾಡದೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ಆಗಿ ನಾನು ಬಟ್ಟೆ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಈ ರೀತಿಯಾಗಿ ಒಂದು ಎಂಡಲ್ಲಿ ನಾವು ಒಂದು ಲಾಕನ್ನು ಮಾಡ್ಕೊಳ್ಬೇಕು. ಸೊ ಒನ್ಸ್ ಲಾಕ್ ಆದಮೇಲೆ ನಾನು ಫಸ್ಟಲ್ಲೇ ಬೀಡನ್ನು ಆ್ಯಡ್ ಮಾಡ್ತೀನಿ. ಹೀಗೆ ದಾರನ ಮೇಲೆ ಮಾಡಿ, ನೀಡಲ್ ಮೇಲಿರೋ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ಕೊತೀನಿ. ಫಸ್ಟಿಗೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದ ನಂತರ ಆ ಬೀಡು ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿಕೊಂಡು ಆ ಜಾಗದಲ್ಲಿ ಕರೆಕ್ಟಾಗಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಫಿಕ್ಸ್ ಮಾಡೋಣ. ಈ ರೀತಿಯಾಗಿ ಒಂದು ಬೀಡನ್ನು ಆ್ಯಡ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲೇ ಒಂದು ಬೀಡ್ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು 2 ಚೈನ್ಸ್ ಹಾಕ್ಕೊತೀನಿ. 2 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ನೋಡಿ ಆ ಜಾಗದಲ್ಲಿ ಈ ರೀತಿಯಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಬೀಡು ಮತ್ತು 2 ಚೈನ್ಸ್ ಆಯಿತು. ನೆಕ್ಸ್ಟ್ ಇವಾಗ ನಾನು ಡಿಸೈನ ಹಾಗೆ ಕಂಟಿನ್ಯೂ ಮಾಡ್ತಾ 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡಿ ಮತ್ತೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ ನೋಡಿ. ಇವಾಗ ಒಂದು ಬೀಡನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕನ್ನು ಮಾಡ್ಕೊಬೇಕು. ಸೊ ಲಾಕ್ ಆಯ್ತಲ್ವಾ. ಇದಾದ ನಂತರ ಮತ್ತೆ ಇವಾಗ 4 ಚೈನ್ಸನ್ನು ಹಾಕ್ಕೊಳ್ಬೇಕು. ನಾನು ಸ್ಟಾರ್ಟಿಂಗ್ 4 ಚೈನ್ ಹಾಕಿ ಬೀಡ್ ಹಾಕಿದ್ದೆ, ಹಾಗಾಗಿ ಬೀಡ್ ಆದಮೇಲೆ 4 ಚೈನ್ ಹಾಕಿ ಈ ರೀತಿಯಾಗಿ ಸ್ಟ್ರೇಟಾಗಿ ಅದನ್ನು ಇಟ್ಕೊಳ್ಬೇಕು. ಸ್ಟ್ರೇಟಾಗಿ ಇಟ್ಟು ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ನಾವು ಈ ರೀತಿ ಸ್ವಲ್ಪ ಹಿಂದೆ ಬಂದು ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ನೋಡ್ಬೋದು ಈ ಥರ ವಿ ಶೇಪಲ್ಲಿ ಬರುತ್ತೆ ಅದು. ಸೊ ಬೀಡ್ ಎಂಡ್ ಆಗೋ ಪಾಯಿಂಟನ್ನು ನಾವು ಮೆಷರ್ಮೆಂಟಾಗಿ ತೊಗೊಳ್ಳೋಣ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮತ್ತು ಇವಾಗ ನಾನು 2 ಚೈನ್ಸನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ನೋಡಿ ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಫಿಕ್ಸ್ ಮಾಡೋಣ. ಮತ್ತು ಇವಾಗ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿಕೊಂಡು ಆ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಆ ಬೀಡನ್ನು ನಾವು ಫಿಕ್ಸ್ ಮಾಡೋಣ. ಈ ರೀತಿಯಾಗಿ ಬೇಸ್ ಲೈನ್ ಬರುತ್ತೆ. ಈಸಿಯಾಗಿದೆ. ನಾನು ಸ್ವಲ್ಪ ದೂರ ಹಾಕಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ. ಮತ್ತು ಇವಾಗ ನಾನು 2 ಚೈನ್ಸನ್ನು ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ 2 ಚೈನ್ ಹಾಕಿದ ಆದಮೇಲೆ ಮತ್ತೆ ನಾನಿವಾಗ 4 ಚೈನ್ಸನ್ನು ಹಾಕ್ತೀನಿ. ಇವಾಗ ಹಾಕೋ 4 ಚೈನು ಮತ್ತು ಬೀಡು ಮತ್ತು 4 ಚೈನು ಇದು ಬಂದು ಆರ್ಚ್ ಮಾಡೋದಕ್ಕೆ. ಸೊ 4 ಚೈನ್ ಹಾಕಿ ಆದಮೇಲೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಆದ ನಂತರ ಮತ್ತೆ ನಾನು 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಟೋಟಲಾಗಿ 8 ಚೈನ್ಸ್ ಬರುತ್ತೆ. ಮಿಡಲಲ್ಲಿ ಒಂದು ಬೀಡ್ ಬರುತ್ತೆ ಅಲ್ವಾ, ಈ ಜಾಗ ಬಂದು ಆರ್ಚ್ ಮಾಡೋದಕ್ಕೆ. ಇದಾದಮೇಲೆ ಹೀಗೆ ಸ್ಟ್ರೇಟಾಗಿ ಇಟ್ಕೊಂಡು ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೋ ಆ ಪಾಯಿಂಟ್ಗೆ ನಾವು ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕಿ ಇದನ್ನು ಫಿಕ್ಸ್ ಮಾಡಬೇಕು. ಫಿಕ್ಸ್ ಆದಮೇಲೆ ಈ ಥರ ವಿ ಶೇಪಲ್ಲಿ ಡಿಸೈನ್ ಬರುತ್ತೆ. ಸೊ ಬೇಸ್ ಲೈನ್ ಈಸಿಯಾಗಿದೆ. ಒಂಚೂರು ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಸ್ಟಾರ್ಟಿಂಗ್, 1-2 ಸಲ ಹಾಕಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಇವಾಗ ನಾನು 2 ಚೈನ್ಸನ್ನು ಹಾಕ್ಕೊತೀನಿ. 2 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿ ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಫಿಕ್ಸ್ ಮಾಡಿ ಹೀಗೆ ದಾರನ ಮೇಲೆ ಮಾಡ್ಕೊತೀನಿ. ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದಮೇಲೆ ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಆ ಜಾಗಕ್ಕೆ ಒಂದು ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಫಿಕ್ಸ್ ಮಾಡೋಣ.
ಸೊ ಬೀಡ್ ಕೂಡ ಆ್ಯಡ್ ಆಯ್ತಲ್ವ. ಬೀಡ್ ಕೂಡ ಆ್ಯಡ್ ಆದಮೇಲೆ ಮತ್ತೆ ನಾನಿವಾಗ 2 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡೋಣ. ಸೊ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಬೇಸ್ ಲೈನ್ ಬರುತ್ತೆ ಅಂತ. ನೀವು ಸಾರಿಗೆ ಹಾಕಬೇಕಾದ್ರೆ ಫಸ್ಟಲ್ಲಿ ನಾವು ಬೀಡನ್ನು ಆ್ಯಡ್ ಮಾಡಬೇಕು. ಪಲ್ಲು ಸ್ಟಾರ್ಟಿಂಗಲ್ಲಿ ಬೀಡ್ ಆ್ಯಡ್ ಮಾಡಿ 2 ಚೈನನ್ನು ಹಾಕ್ಕೊಂಡು ಆರ್ಚ್ ಮಾಡ್ಕೊಳೋದಕ್ಕೆ ನಾವು 4 ಚೈನ್ ಹಾಕಿ 1 ಬೀಡ್ ಹಾಕಿ 4 ಚೈನ್ ಹಾಕ್ತೀವಿ. ಸೊ ಆರ್ಚ್ ಎಂಡ್ ಆಗಬೇಕಾದ್ರೂ ಮತ್ತೆ ನಾನು 2 ಚೈನ್ಸನ್ನು ಹಾಕ್ಕೊತೀನಿ. ಸೊ ಸ್ಟಾರ್ಟಿಂಗ್ 2 ಚೈನ್ ಹಾಕ್ತೆ, ಆರ್ಚ್ ಮುಗಿದ ಮೇಲೆ 2 ಚೈನ್ ಹಾಕಿ 1 ಬೀಡನ್ನು ಮಿಡಲಲ್ಲಿ ಆ್ಯಡ್ ಮಾಡಿ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೂ ಮುಂಚೆ 2 ಚೈನ್ನ ಹಾಕಿ ಮತ್ತು 4 ಚೈನ್ 1 ಬೀಡ್ 4 ಚೈನನ್ನು ಹಾಕಿ ಆರ್ಚ್ ಎಂಡ್ ಮಾಡಬೇಕಾದ್ರೆ 2 ಚೈನನ್ನು ಹಾಕ್ಕೊತೀನಿ. ಸೊ 2 ಆರ್ಚಿನ ಮಧ್ಯೆ ಒಂದೊಂದು ಬೀಡ್ ಬರುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ. ನಾನು ಇದೇ ರೀತಿಯಾಗಿ ಸ್ವಲ್ಪ ದೂರ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾವ ರೀತಿ 1 ಬೀಡ್ ಹಾಕಿ ಸ್ಟಾರ್ಟ್ ಮಾಡೋದನ್ನೋ ಎಂಡ್ ಮಾಡಬೇಕಾದ್ರೂ 1 ಬೀಡ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಕ್ಕೆ ನಾನು ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ನಾವು ಯಾವ ಪಾಯಿಂಟಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಜಾಗದಲ್ಲಿ ನಾನು ಮತ್ತೆ ನೀಡಲನ್ನು ಇನ್ಸರ್ಟ್ ಮಾಡಿ ಹೀಗೆ ಥ್ರೆಡ್ಡನ್ನು ತೊಗೊಂಡು ಒಂದು ಲಾಕನ್ನು ಮಾಡ್ಕೊತೀನಿ. ಒನ್ಸ್ ಲಾಕ್ ಆದಮೇಲೆ ಇವಾಗ ಬೀಡ್ ಬ್ಯಾಕ್ ಸೈಡ್ ನಮಗೆ ಥ್ರೆಡ್ ಬಂದಿರುತ್ತೆ ನೋಡಿ. ಈ ರೀತಿಯಾಗಿ ಥ್ರೆಡ್ ಕಾಣ್ತಾ ಇದೆ, ಬೀಡ್ ಬ್ಯಾಕ್ ಸೈಡು ಕಾಣ್ತಾ ಇದೆ ಅಲ್ವಾ. ಸೊ ಲಾಕ್ ಆದಮೇಲೆ ಹೀಗೆ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇರುತ್ತೆ ಅಲ್ವಾ, ಆ ಥ್ರೆಡ್ಗೆ ನಾವು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಥ್ರೆಡ್ ಇದೆ ಅಲ್ವಾ, ಆ ಥ್ರೆಡ್ಗೆ ನಾವು ಸಿಂಗಲ್ ಕ್ರೋಶೆಟ್ನ ಹಾಕೋಣ. ಸೊ ಆ ಥ್ರೆಡ್ ಕವರ್ ಆಗೋವರೆಗೂ ಎಷ್ಟು ಸಿಂಗಲ್ ಕ್ರೋಶೆಟ್ ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 5 ಸಿಂಗಲ್ ಕ್ರೋಶೆಟನ್ನು ಹಾಕ್ತಾಯಿದ್ದೀನಿ. 3 4. ನೀವೇನಾದರೂ ಬಿಗರ್ ಸೈಜ್ ಬೀಡ್ ತೊಗೊಂಡ್ರೆ ಆ ಬೀಡ್ಗೆ ಎಷ್ಟು ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ ಬೇಕೋ ಕವರ್ ಆಗೋಕ್ಕೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ಥರ 5 ಸಿಂಗಲ್ ಕ್ರೋಶೆಟ್ ಹಾಕಿದಾದಮೇಲೆ ಬೀಡ್ ಆದಮೇಲೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ನೋಡಿ, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಈ ರೀತಿ ಹಾಕ್ಕೊತೀನಿ. ಸೊ ಬೀಡ್ ಸುತ್ತ ನಮಗೆ ಈ ಥರ ಡಿಸೈನ್ ಬರುತ್ತೆ, ಕಾಣ್ತಾ ಇದೆ ಅಲ್ವಾ. ತುಂಬಾ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣುತ್ತೆ. ಇದಾದ ನಂತರ ನೆಕ್ಸ್ಟ್ ಇವಾಗ 2 ಚೈನ್ ಬ್ಲಾಕ್ ಏನಿದೆ ಆ 2 ಚೈನ್ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಸಾರಿ, ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಬಟ್ ನೀವು ಆ 2 ಚೈನ್ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟ್ನ ಹಾಕಿ ಅದಾದಮೇಲೆ ಡೈರೆಕ್ಟಾಗಿ ಇವಾಗ 4 ಚೈನ್ ಏನಿದೆ ಅಲ್ವಾ ಅಲ್ಲಿಗೆ 1 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು 3 ಚೈನ್ಸನ್ನು ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ ನಾವೇನು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅದರ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಈ ರೀತಿ. ಆ ಗ್ಯಾಪ್ಗೆ ನಾನು ಈ 3 ಚೈನನ್ನು ಲಾಕ್ ಮಾಡ್ಕೊತೀನಿ. ಆವಾಗ ನಮಗೆ ಈ ಥರ ಪಿಕೋಟ್ ಸ್ಟಿಚ್ ಫಾರ್ಮ್ ಆಯಿತು. ಮತ್ತು ಇವಾಗ ಅದೇ 4 ಚೈನ್ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿ ಅಗೇನ್ 3 ಚೈನ್ ಹಾಕಿ ಈ 3 ಚೈನನ್ನು ಆ ಸಿಂಗಲ್ ಕ್ರೋಶೆಟ್ ಗ್ಯಾಪ್ ಏನಿರುತ್ತೆ ಅಲ್ವಾ ನೋಡಿ, ಆ ಸಿಂಗಲ್ ಕ್ರೋಶೆಟ್ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಬೇಕು. 2 ಪಿಕೋಟ್ ಆಯಿತು. ಮತ್ತು ಇವಾಗ ಅದೇ 4 ಚೈನ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಅಗೇನ್ 3 ಚೈನ್ಸನ್ನು ಹಾಕ್ಕೊಳ್ಬೇಕು. ಇದಾದ ನಂತರ ಆ 3 ಚೈನನ್ನು ಅಲ್ಲಿ ಕೆಳಗಡೆ ಸಿಂಗಲ್ ಕ್ರೋಶೆಟ್ ಹತ್ರ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಬೇಕು. ಇವಾಗ ಲಾಸ್ಟ್ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕಿ ಅಗೇನ್ 3 ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ ಈ 3 ಚೈನನ್ನು ಅಲ್ಲಿ ಸಿಂಗಲ್ ಕ್ರೋಶೆಟ್ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಸೈಡ್ ನಾನೇನು 4 ಚೈನ್ ಹಾಕಿದ್ನೋ ಅಲ್ಲಿಗೆ 4 ಸಿಂಗಲ್ ಕ್ರೋಶೆಟ್ ಹಾಕಿ 4 ಪಿಕೋ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ ಮಿಡಲಲ್ಲಿ ನಾವೇನು ಬೀಡ್ ಹಾಕಿರ್ತೀವಿ ಅಲ್ಲ ಆ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಆ ಥ್ರೆಡ್ಗೆ ನಾವು ಸಿಂಗಲ್ ಕ್ರೋಶೆಟ್ಸ್ನ ಹಾಕೋಣ. ಡಿಸೈನ್ ಅರ್ಥ ಆಗ್ತಿದೆ ಅಂದ್ಕೊತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಏನು 4 ಚೈನ್ ಇತ್ತಲ್ವ ಆ 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ ಹಾಕಿ ಪಿಕೋ ಸ್ಟಿಚ್ ಹಾಕ್ತೆ. ಅದಾದ ನಂತರ ಮಿಡಲಲ್ಲಿ ಏನು ಬೀಡ್ ಬರುತ್ತೆ ಅಲ್ವಾ ಆ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇರುತ್ತೆ
ಆ ಥ್ರೆಡ್ಗೆ ನಾವು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಸೊ ಎಲ್ಲಿವರೆಗೂ ಅಂದರೆ ಆ ಥ್ರೆಡ್ ಕವರ್ ಆಗೋವರೆಗೂ ಎಷ್ಟು ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ಸ್ ಬೇಕಾಗುತ್ತೋ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಳಿ. ಫೋರ್ ಆ್ಯಂಡ್ 5 ನಾನಿಲ್ಲಿ 5 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಸೈಡ್ ಏನು 4 ಚೈನ್ ಇದೆ ಆ 4 ಚೈನ್ಗೂ ನಾನು 4 ಸಿಂಗಲ್ ಕ್ರೋಶೆಟ್ನ ಹಾಕಿ ಪ್ರತಿಯೊಂದು ಸಿಂಗಲ್ ಕ್ರೋಶೆಟ್ ಮೇಲೇನು ಪಿಕೋ ಸ್ಟಿಚ್ಚನ್ನು ಹಾಕ್ತೀನಿ. ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಹಾಗೆ ಇದು ಬಿಗಿನರ್ ಲೆವೆಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಡಿಸೈನಲ್ಲಿ ಯಾವುದೇ ರೀತಿಯಾದಂಥ ಡಬಲ್ ಕ್ರೋಶೆಟ್ಸ್ ಆಗಲಿ ಅಥವಾ ತ್ರಿಬಲ್ ಕ್ರೋಶೆಟ್ಸ್ ಏನೂ ಇಲ್ಲ. ಜಸ್ಟ್ ನಾವು ಸಿಂಗಲ್ ಕ್ರೋಶೆಟ್ನ ಹಾಕಿ ಪಿಕೋ ಸ್ಟಿಚ್ಚನ್ನು ಹಾಕೋದ್ರಿಂದ ತುಂಬಾ ಈಸಿಯಾಗಿ ಬಿಗಿನರ್ಸು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು. ಹಾಗೆ ನಿಮಗೆ ಆರ್ಚ್ ಸೈಜ್ ಬಂದು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ನಾನೇನಿಲ್ಲಿ 4 ಚೈನ್ 1 ಬೀಡ್ ಮತ್ತು 4 ಚೈನ್ ಹಾಕಿದ್ದೀನಿ. ಇದ್ರ ಬದಲಿಗೆ ನೀವು 5 ಚೈನ್ 1 ಬೀಡ್ ಮತ್ತು 5 ಚೈನ್ನ ಹಾಕೊಬೋದು. ಆವಾಗ ಆರ್ಚ್ ಬಂದು ಸ್ವಲ್ಪ ವೈಡಾಗಿ ಬರುತ್ತೆ. ಈ ಥರ ನೀವು ಚೇಂಜಸ್ನ ಮಾಡಿಕೊಂಡು ಡಿಸೈನ್ನ ಹಾಕ್ಕೊಳ್ಳಿ. ಬಟ್ ನಾನೇನಿಲ್ಲಿ ತೋರಿಸ್ತಾ ಇರೋದು ಬಂದು ಬೇಸಿಕ್ ಲೆವೆಲಲ್ಲಿದೆ. ಇದನ್ನು ನೀವು ನಿಮಗೆ ಯಾವ ರೀತಿ ಬೇಕೋ ಆ ಥರ ಆಲ್ಟ್ರ್ ಕೂಡ ಮಾಡ್ಕೊಳ್ಬೋದು. ಲಾಸ್ಟ್ ಪಿಕೋಟ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ 2 ಚೈನ್ ಬ್ಲಾಕ್ ಏನಿದೆ ಆ ಬ್ಲಾಕ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಈ ಆರ್ಚನ್ನು ಎಂಡ್ ಮಾಡ್ತೀನಿ. ಆರ್ಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೂ ಅಷ್ಟೇ 2 ಚೈನ್ ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಆರ್ಚನ್ನು ಸ್ಟಾರ್ಟ್ ಮಾಡಿದೆ. ಅದೇ ರೀತಿ ಆರ್ಚನ್ನು ಎಂಡ್ ಮಾಡಬೇಕಾದ್ರೂ 2 ಚೈನ್ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಆರ್ಚನ್ನು ಇಲ್ಲಿಗೆ ಫಿನಿಷ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬಾ ಸಿಂಪಲ್ಲಾಗಿ ಬರುತ್ತೆ ಡಿಸೈನು. ನಿಮಗೆ ಬೇಕಿದ್ರೆ ಈವನ್ ಪಿಕೋಟ್ ಸ್ಟಿಚ್ ಹತ್ರ ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಮಿಡಲಲ್ಲಿ ಏನು ಬೀಡ್ ಹಾಕಿದ್ದೀನಿ ಆ ಬೀಡ್ ಕೆಳಗೆ ಏನು ಗ್ಯಾಪ್ ಇದೆ ಅಲ್ವಾ 5 ಚೈನು ಅಲ್ಲಿಗೆ ಕುಚ್ಚು ಬರುತ್ತೆ. ಸೊ ಲಾಸ್ಟಲ್ಲಿ ನಾನು 2 ಚೈನ್ ಗ್ಯಾಪ್ ಏನಿತ್ತಲ್ವ ಆ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಆರ್ಚನ್ನು ಫಿಕ್ಸ್ ಮಾಡಿದೆ. ಇದಾದಮೇಲೆ ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್ ಏನು ಹಾಕಿದ್ದೆ ಲಾಸ್ಟ್ ಸ್ಟೆಪ್ಪಲ್ಲಿ ಬೀಡಿಗೆ ಮುಂಚೆ ಆ ಸಿಂಗಲ್ ಕ್ರೋಶೆಟ್ ಮೇಲೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸೊ ಈ ಥರ ಬರುತ್ತೆ ಡಿಸೈನು. ಸ್ಟಾರ್ಟಿಂಗಲ್ಲೂ ನಾನು ಅದೇ ರೀತಿ ಮಾಡಿದ್ದು. ನೆಕ್ಸ್ಟ್ ಇವಾಗ ಸಿಂಗಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶೆಟ್ ಹಾಕಿದ ನಂತರ ಬೀಡನ್ನು ಟರ್ನ್ ಮಾಡಿ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅಲ್ವಾ ಆ ಥ್ರೆಡ್ಗೆ ನಾನು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತೀನಿ. ಸೊ ಸ್ಟಾರ್ಟಿಂಗ್ ನಾನು ಫಸ್ಟ್ ಬೀಡಲ್ಲಿ 5 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದೆ ಫಸ್ಟ್ ಬೀಡ್ ಬ್ಯಾಕ್ ಸೈಡು. ಅದೇ ರೀತಿ ನಾನು ಇಲ್ಲೂ ಸಹ 5 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಪ್ರತಿಯೊಂದು ಬೀಡ್ಗೂ ಸೇಮ್ ನಂಬರ್ ಆಫ್ ಕೌಂಟಿಂಗ್ಸ್ನ ನೀವು ಹಾಕಬೇಕಾಗತ್ತೆ. ಸೊ ಇವಾಗ 5 ಸಿಂಗಲ್ ಕ್ರೋಶೆಟ್ ಹಾಕಿದ ನಂತರ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದೆ ಲಾಕ್ ಮಾಡೋದಕ್ಕೆ. ಅದ್ರ ಮೇಲೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಮತ್ತು 2 ಚೈನ್ ಬ್ಲಾಕ್ ಏನಿದೆ ಆ ಬ್ಲಾಕ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ನೆಕ್ಸ್ಟ್ ಆರ್ಚ್ ಮಾಡೋಕ್ಕೆ ಡೈರೆಕ್ಟಾಗಿ ಇವಾಗ 4 ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿ 3 ಚೈನ್ಸನ್ನು ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ಈ 3 ಚೈನ್ನ ಲಾಕ್ ಮಾಡಿ ಒಂದು ಪಿಕಾಟ್ ಸ್ಟಿಚ್ಚನ್ನು ಫಾರ್ಮ್ ಮಾಡೋಣ. ಇದೇ ರೀತಿ ನಾವು ಆರ್ಚನ್ನು ಕಂಟಿನ್ಯೂ ಮಾಡ್ಕೊಬೇಕು. ಸೇಮ್ ಆ್ಯಸ್ ಫಸ್ಟ್ ಆರ್ಚ್. ಒಂದು ಸೈಡು 4 ಸಿಂಗಲ್ ಕ್ರೋಶೆಟ್ ಹಾಗೆ 4 ಪಿಕೋ ಸ್ಟಿಚ್ ಬರುತ್ತೆ. ಬೀಡ್ ಆದ ನಂತರ ಮತ್ತೆ ಅಗೇನ್ 4 ಸಿಂಗಲ್ ಕ್ರೋಶೆಟ್ 4 ಪಿಕೋ ಸ್ಟಿಚ್ ಬರುತ್ತೆ. ನಾನು ಡಿಸೈನ್ನ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ. ಈ ಸ್ಟೆಪ್ ಫುಲ್ಲಾಗಿ ಮುಗಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಡಿಸೈನ್ನ ನೋಡೋಣ. ಈ ರೀತಿಯಾಗಿ ಸಿಂಪಲ್ಲಾಗಿ ಆರ್ಚಸ್ಸು ಕಂಪ್ಲೀಟ್ ಆಗಿದೆ. ಇವಾಗ ಕುಚ್ಚು ಎಲ್ಲಿ ಟೈ ಮಾಡೋದು ಅಂದರೆ ಆರ್ಚಿನ ಮಿಡಲಲ್ಲಿ ನಾನೇನು ಬೀಡ್ ಹಾಕಿದೆ ಆ ಬೀಡ್ ಕೆಳಗೆ 5 ಸಿಂಗಲ್ ಕ್ರೋಶೆಟ್ ಹಾಕಿದ್ವಿ ಅಲ್ಲ ಅಲ್ಲಿಗೆ ಕುಚ್ಚನ್ನು ಟೈ ಮಾಡಬೇಕು.
ಸೊ ಕುಚ್ಚು ಕೂಡ ನಾನು ಕಟ್ಟಿ ಯಾವ ರೀತಿ ಕಾಣುತ್ತೆ ಅಂತ ಫೈನಲ್ ಆಗಿ ನೋಡೋಣ. ಇದು ಡಿಸೈನಿನ ಫೈನಲ್ ಲುಕ್ ಆಗಿದೆ. ಹಾಗೆ ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಜೊತೆಗೆ 2 ಆರ್ಚಿನ ಮಧ್ಯ ನಾನೇನು ಬೀಡನ್ನು ಹಾಕಿದ್ದೀನಿ ಅಲ್ವಾ, ಆ ಬೀಡ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್. ನೀವು ಬೇಕಿದ್ರೆ ಆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಆರ್ಚಸ್ನ ಪಕ್ಕದಲ್ಲೇ ಮಾಡ್ತಾ ಹೋಗ್ಬೋದು. ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. See you soon. Until then, take care and bye-bye.